ಮನುಷ್ಯಾತ್ ಶ್ರೇಷ್ಠತರಂ ಕಿಂಚಿದಸ್ತಿ. ಭಾಗವತಲ್ಲಿ ಹೇಳ್ತಾರೆ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯನಿಗಿಂತಲೂ ದೊಡ್ಡದಾದ ಶ್ರೇಷ್ಠವಾದ ಬೆಲೆ ಬಾಳುವ ಜನ್ಮ ಮತ್ತೊಂದು ಇಲ್ಲ. ನಾವು ವೆರಿಫಿಕೇಶನ್ ಕ್ಲಾಸಿಫಿಕೇಶನ್ ಮಾಡ್ತಿರ್ತಾರೆ. ಕ್ಲರ್ಕ್ ಇದ್ದ ಸಣ್ಣವದಾನ, ಮ್ಯಾನೇಜರ್ ಇದ್ದ ದೊಡ್ಡವದಾನ, ಆಮೇಲೆ ದೊಡ್ಡವದಾರೆ. ಈಗ ನಾವು ಮಾಡ್ತೇವೆ. ಯಾಕೆ ಮಾಡ್ತೇವೆ ಅಂದ್ರೆ ಅವರ ಕರ್ತವ್ಯ, ಹುದ್ದೆ ಅವ್ರು ನೋಡಿ ಅವ್ರು ದೊಡ್ಡವರು ಸಣ್ಣ ವಯಸ್ಸಿನವ್ರು ಮಾಡಂಗಿಲ್ಲ. ನಾವು ಅವನ ಕರ್ತವ್ಯ, ಅವನ ಬುದ್ಧಿವಂತಿಕೆಯಿಂದ ನಾವು ಮನುಷ್ಯರನ್ನ ಏನ್ ಮಾಡ್ತೇವೆ ಅಂದ್ರೆ ಸಣ್ಣವರು ದೊಡ್ಡವರು ಅಂತ ಮಾಡ್ತೇವೆ. ಎಲ್ಲರೂ ಹೇಳ್ತಾರೆ ಜಗತ್ತಿನೊಳಗ ನೈ ಮನುಷ್ಯಾತ್ ಶ್ರೇಷ್ಠತರಂ ಕಿಂಚಿದಸ್ತಿ. 84 ಪ್ರಕಾರದ ಪ್ರಾಣಿಗಳಲ್ಲಿ ಮಾನವನಿಗಿಂತ ಮನುಷ್ಯನಿಗಿಂತ ದೊಡ್ಡವರು ಯಾರೂ ಇಲ್ಲ. ಪ್ರಶ್ನೆ ಬರ್ತದೆ, ಯಾಕ ನೀವಂತೀರ ಯಾಕ ಅವ್ನ ಕ್ಲರ್ಕ್ ಅದನ, ಕಡಿಮೆ ಅದನ, ಸಾಹೇಬ್ ಅದನ, ದೊಡ್ಡವದನ, ಹೆಡ್ ಅದನ, ಮ್ಯಾಲ್ ಅದನ. ಏನು ವಿದ್ಯೆಯಿಂದಲೋ ಬುದ್ಧಿಯಿಂದಲೋ ಹುದ್ದೆಯಿಂದಲೋ ನಾವು ವೆರಿಫಿಕೇಶನ್ ಕ್ಲಾರಿಫಿಕೇಶನ್ ಮಾಡ್ತಿರ್ತೇವೆ. ಎಲ್ಲ 83 ಲಕ್ಷ ಜೀವರಾಶಿಗಿಂತಲೂ ಮನುಷ್ಯ ದೊಡ್ಡವ ಅನ್ನಕ್ ಏನ್ ಅದ? ಏನದ? ಯಾಕೆ ದೊಡ್ಡವ ಅನ್ಬೇಕು ಮನುಷ್ಯನಿಗೆ? ಏನು ಉಣುದ್ರಾಗ ದೊಡ್ಡವ, ಏನು ಮಾಡುದ್ರಾಗ ದೊಡ್ಡವ, ಏನು ತೂಕದಾಗ ದೊಡ್ಡವನು, ಎದ್ರಾಗ ದೊಡ್ಡವದನ್ನ ಗೊತ್ತಿಲ್ಲ. ನೀವು ಹ್ಯಾಂಗ ದೊಡ್ಡವ್ರು ಅಂತೀರಿ ಮನುಷ್ಯರಿಗೆ ಗೊತ್ತಿಲ್ಲ. ಉಣುದ್ರ ನಾಲ್ಕು ಚಲೋ ಉಣ್ತಾವ ಪ್ರಾಣಿಗಳೆಲ್ಲ, ಹೌದಲ್ಲ? ಇವು ಕತ್ತೆ ಕುದುರೆ ನಾಯಿ ಹೊಟ್ಟಿ ಕಟ್ಟುದೆಂದರೆ ಕೇಳಿರೇನು? ಕೇಳಿರಿ? ಇಲ್ಲ. ಅವು ಹಂಗ ಉಣಗಾನೇ ಇಲ್ಲ. ನಿಮ್ಮ ಮನ್ಯಾಗ ನಾಯಿಗೆ ನೀವು ಮುಂದೆ ತಿನ್ನ ಕೇಳಿ ತಿಂತ ಹೊಡಿತು ಮುತ್ತಾಗ ತಿಂತಾವ ಅದು, ಹೌದಲ್ರಿ? ಆಮೇಲೆ ಹೆಚ್ಚಾಯ್ತಂದು ಇಟ್ರಿ ನೀವು ಮಾಡಿದ್ರಿ ಅಂದ್ರೆ ನಾಯಿ ನೋಡ್ತದ, ಓಡಿ ಹೋಗ್ಬಿಡ್ತದ, ಹುಚ್ಚು ಕಾಣ್ತಾವಂತದ. ನಿಮ್ಗೆ ಹುಚ್ಚು ಅಂತ ಹೊಡಿ ತುಂಬಿದ್ರೆ ತಿನ್ನಂಗಿಲ್ಲ ನಾಯಿ. ಹೊಡಿ ತುಂಬ ತಿಂತಾನೆ ಬಿಟ್ಟು ಓಡಿ ಹೋಗ್ಬಿಡ್ತಾವ ನಾಯಿ. ನೀವು ಹೊಡಿ ತುಂಬ ಊಟ ಮಗ್ಯಾಕ ಹೆಚ್ಚದ ಖರೆ ಹೊಸದು ಏನು ತಗೊಂಬಂದ್ಲಕ್ಕಿ ಅಂದ್ರೆ ಬೇಡ ಬೇಡ ಇಲ್ಲಿ ಹೊಸದು ತೋರಿ ಹೊಟ್ಟಿ ತುಂಬದ ಯಾರು ತಿನ್ನವ ಯಾರಂದ್ರೆ ಇದೇ ಕಂಪನಿ. ದನ ತಿನ್ನಂಗಿಲ್ಲ, ಕತ್ತಿ ತಿನ್ನಂಗಿಲ್ಲ. ಬೇಕಾದ ನಾಯಿ ಹಾಗೆ ಕಣ್ಣು ಮುಗಿ ಬೇಕಾದ ಕಣ್ಣು ಮುಚ್ಚಿ ನಿಂದಿರ್ತ ಮುಗಿದ ನಾನು ಅಂತ ನಮ್ದು ಫುಲ್ ಆಗ್ಯದಂತ. ಫುಲ್ ಆದ್ಮೇಲೆ ಉಣೋದು ಮನುಷ್ಯ ಯಾವುದು? ಇದು 2 ಕಾಲಿಂದು. 4 ಕಾಲಿನ ಯಾವ ಉಣಂಗಿಲ್ಲ. 2 ಕಾಲಿನ ಮನುಷ್ಯನೇ ಹೊಟ್ಟಿ ತುಂಬದ ಮೇಲೆ ಚಲೋ ಅಂದ್ಕೊಂಡು ಮತ್ತೆ ಉಣ್ತಾನೆ. ಮುಂದೆ ಹೇಳಕ್ಕಾಗಲ್ಲ. ಮನ್ಯಾಗ ಹೇಳ್ದಕ್ಕ ಅಲ್ಲಿ ಸಣ್ಣ ಸೊಯರ ಹೇಳ್ದಕ್ಕ ಒಟ್ಟು ಉಣದ್ ಬಿಡಂಗಿಲ್ಲ, ಉಣಬೇಕೆ. ಮನುಷ್ಯನ ಸ್ವಭಾವ ಇಷ್ಟು ವಿಚಿತ್ರ ಅದ. ಸುಳ್ಳ ಯಾವ ಪ್ರಾಣಿ ಹೇಳೇವೇನ್ರಿ? ನಿಮ್ ಕಡೆ ನಾಯಿ ಸುಳ್ಳು ಹೇಳೇವೇನು? ಕಳ್ತನ ಮಾಡೇವೇನು? ಮಾಡಿಲ್ಲ. ಅದು ಯಾರು ಮಾಡ್ತಾರ? ನಾಯಿ ಮಾಡ್ತಾವ? ಇಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಮನುಷ್ಯ ದೊಡ್ಡವ ಅಂತಾರೆ. ಯಾಕಂತಾರು? ನಾಯಿ ಪ್ರಾಮಾಣಿಕದ, ಜೀವ ಕೊಡ್ತದ. ನಿಮ್ಮ ಮನೆಗೆ ಸಾಕಿದ್ರೆ ಅನ್ನ ಹಾಕಿದ್ರೆ ಪ್ರಾಣಿ ಕೊಡ್ತದ. ನಿಮ್ಮ ಮನೆ ತನ್ನ ಜೀವ ಕೊಟ್ಟು ನಿಮ್ಮ ಮನೆ ಕಾಯ್ತದ, ನಿಮಗೆ ಕಾಯ್ತದ. ನೀವು ಕಾಯ್ತೀರಿ? ಇಲ್ಲಿ ಬಂತು ಅಂದ್ರೆ ಅಕ್ಕಿಗೆ ಬಿಡ್ತೀರಿ, ಅವನಿಗೆ ಬಿಡ್ತೀರಿ. ಯಾರದ್ರ? ಯಾರಿಲ್ಲ. ಮನೆಗೆ ಬೆಂಕಿ ಹತ್ತು ಅಂದ್ರೆ ಹೊರಗೆ ಯಾರು ಓಡಿ ಬರ್ತೀರಿ? ಮೊದಲು ಹೊರಗೆ ಓಡಿ ಬರ್ತಾನೆ ನೀವನೇ. ಇವರು ಏನಪ್ಪಾ ಅಂದ್ರೆ ಇದೊಂದು ರಾಮ್ ತೀರ್ಥರ ಒಂದು ಕಥೆ ಬರ್ತಾರೆ. ಅಮೇರಿಕ ಹೋದ ಕಾಲಕ್ಕೆ ಮುಂಜಾನೆ ವಾಕಿಂಗ್ ನಡೆದಿರಂತ ಮನೆಗೆ ಬೆಂಕಿ ಹತ್ತು. ಮನೆಗೆ ಬೆಂಕಿ, ದೊಡ್ಡ ಮನೆ ಬೆಂಕಿ ಹತ್ತು. ಹೊರಗೆ ಏನಪ್ಪಾ ಅಂತ ಕೇಳಿದ್ರೆ ಮನೆಯಾಗ ಹೆಂಡತಿ ಮಕ್ಕಳು ಮಾಲಕ್ ಹೊರಗೆ ಓಡಿ ಬಂದ. ಅವ್ರು ಕೇಳಿದ್ರಂತ,
ಮನೆ ಹೊರಬಂದ ಕೂಡಲೇ ಮನೆಗೆ ಯಾರೇ ಅದಾರ ಎಲ್ಲಾರು ಅದಾರ ಅಂದ. ಯಾರಂದ್ರ ನನ್ನ ಮಗ, ನನ್ನ ಹೆಂಡತಿ ಎಲ್ಲಾರು ಅದಾರ, ರೊಕ್ಕ ಅದಾರ. ಮತ್ ನೀ ಹೊರಬಂದಿ ಅವ್ರು ಅಲ್ರಿ ನಾ ಇದ್ರೆ ಹೆಂಡತಿ ಅನ್ನೋ. ನಾ ಸತ್ವಾಕಿ ಇದ್ದೇನು ಉಪಯೋಗ? ಮನುಷ್ಯ ಎಷ್ಟು ಸ್ವಾರ್ಥ ಅದನ್ನ ಎಲ್ಲರೂ ಬಿಟ್ಟು ತಾನು ಬರ್ತಾನೆ. ಮನುಷ್ಯನಂತ ನೀಚ ಜಗತ್ತೊಳಗೆ ಪ್ರಾಣಿ ಇಲ್ಲ. ಪ್ರಾಣಿ ಕಳ್ತಾನ, ಸುಳ್ಳ ಏನು ಹೇಳಂಗಿಲ್ಲ, ಮಾಡಂಗಿಲ್ಲ. ಪರಂತು ಇಷ್ಟೆಲ್ಲ ಇದ್ರು ನಹಿ ಮನುಷ್ಯಾತ್ ಶ್ರೇಷ್ಠತರಂ ಕಿಂಚಿದತ್ತಿ. ನರ ಜನ್ಮದಿಂದ ಏದೋಳು ಮಿಗಿದುಂಟೆ. ಏನ್ ಅಂತ ಅದು ಮಾಡ್ತಾನೆ? ದನ ಸುಳ್ಳು ಹೇಳಂಗಿಲ್ಲ, ಕಳ್ತನ ಮಾಡಂಗಿಲ್ಲ, ಏನೇನೂ ಮಾಡಂಗಿಲ್ಲ. ಅಷ್ಟು ಪ್ರಾಮಾಣಿಕವಾಗಿ ಇರ್ತಾವ ದನಗಳು, ಪ್ರಾಣಿಗಳು ಎಲ್ಲ. ಆದರೂ ಮನುಷ್ಯ ದೇವ ಇಚ್ಛಿತಾತಿ ಪಾಹೆ. ಭಾಗವತ ಹೇಳಿದ್ರು ದೇವತೆಗಳು ಮನುಷ್ಯರಾಗಿ ಹುಟ್ಟಬೇಕಂತಾರಂತರಿ. ಎಂತ ಮಾತ? ಯಾಕೆ? ಅಲ್ಲಿ ಗುರು ಸಿಗಂಗಿಲ್ಲ, ಇಲ್ಲೇ ಗುರು ಸಿಗ್ತಾನೆ. ಅಲ್ಲಿ ಬ್ರಹ್ಮಜ್ಞಾನ ಇಲ್ಲ, ಇಲ್ಲೇ ಬ್ರಹ್ಮಜ್ಞಾನ ಆಗ್ತದೆ. ಅಲ್ಲಿ ಪುಣ್ಯ ಮಾಡಕ್ ಬರಂಗಿಲ್ಲ, ಇಲ್ಲೇ ಪುಣ್ಯ ಮಾಡಕ್ ಬರ್ತದೆ, ಪಾಪ ಮಾಡಕ್ ಬರ್ತದೆ. ಲಾಜಿಂಗದಾಗ ಗಳಸಕ್ ಹೋಗ್ತಾರೆ, ಖರ್ಚು ಮಾಡಕ್ ಲಾಜಿಂಗ್ ಹೋಗ್ತಾರೆ. ಗಳಸಕ್ ಇಲ್ಲಿಗೆ ಬರ್ಬೇಕು, ಊರಿಗೆ ಬರ್ಬೇಕು. ಮತ್ತ ಹಂಗ ಜಗತ್ತಿನೊಳಗೆ ದೇವತೆಗಳು ಮನುಷ್ಯರಾಗಬೇಕಂತಾರೆ. ಇವ ಮನುಷ್ಯ ದನ ಆಗ್ಬೇಕಂತಾನ. ಹೆಂಗಂತೀರಿ? ಇಟ್ಟು ವಿಚಿತ್ರ. ದೇವತೆಗಳು ಮನುಷ್ಯ ಆಗ್ಬೇಕಂತಾನ, ಇವ ದನ ಆಗ್ಬೇಕಂತಾನ. ಅದಕ್ಕೆ ವಿಚಿತ್ರ ಅಂದರು ಮಹಾತ್ಮರು ಜಗತ್ತಿನೊಳಗೆ. ತಮ್ಮ ಅಪರೂಪವಾದ ಈ ಮಾನವ ದೇಹವನ್ನ ಪರಮಾತ್ಮ ನಿನಗೆ he has given as a gift. ಪರಮಾತ್ಮ ನಿನ್ನ ಮ್ಯಾಲ ಕೃಪಾ ಮಾಡಿ ನಿನಗೆ ಬಹುಮಾನವನ್ನು ಕೊಟ್ಟಿದ್ದಾನ. ಇದನ್ನು ಹೆಂಗ್ ಉಪಯೋಗ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಯಾವುದೋ ಒಬ್ಬ ಪಂಡಿತರಿಗೆ, ವಿದ್ಯಾವಂತರಿಗೆ, ಮಹಾರಾಜರು, ರಾಜರು ಅವನಿಗೆ ರತ್ನ ಗಂಬಳಿಯನ್ನು ಹೊಚ್ಚಿದರು. ಲಕ್ಷಗಟ್ಟಲೆ ಬಂಗಾರ ಎಳೆಯಿಂದ ಮಾಡಿತ್ತದನ್ನು ಹೊಚ್ಚಿದ್ರು. ಸನ್ಮಾನ ಮಾಡಿ ಅವನಿಗೆ ಏನಪ್ಪಾ ಹೊಚ್ಚಿದ್ರು. ಅದನ್ನ ಸನ್ಮಾನ ಮಾಡಿ ಕೊಟ್ಟದನ್ನ ಇರ್ತಾವ ಇಟ್ಕೋಬೇಕಿಲ್ರಿ. ಏನ್ ಮಾಡಿದವ ಅಂದ್ರೆ ನಗಡಿ ಬಂದಿದ್ದ ಖ್ಯಾಕರ್ಷಿ ಉಗುಳಿ, ಅದರಲ್ಲಿ ಏನಪ್ಪಾ ಉಗುಳಿ ಆ ಶಾಲ್ದಾಗ ಉಗುಳ್ದಂತ. ರಾಜ ಅಂದ, ನಾನು ಕೊಟ್ಟ ಬಹುಮಾನವನ್ನ ನನ್ನ ಹುದುರೆ ನನ್ನ ಎದುರಿಗೇನೆ ಮಾಡಿದಿ ಅಂತಂದ್ರೆ ಆ ಶಾಲ್ ಕಸ್ಕೋರಿ ಇವನಿಗೆ ಜೇಲಕ್ಕೆ ಹಾಕ್ರಿ ಅಂದ್ರಂತ. ಹಾಗೆ ಪರಮಾತ್ಮ ನಮಗೆ ಈ ದೇಹವನ್ನ ಯಾಕೆ ಕೊಟ್ಟಾನ ಅಂತ ಕೇಳಿದ್ರೆ, ನೀವು ಯಾವ ಅರಿವಿ ಚಲೋ ಸೀರಿ ದೋತ್ರ ಉಟ್ಕೊಂಡ್ರೆ ಸುಂಬಳ ಕಾಯ್ತೀರಿ. ಅದ್ರಾಗ ಮತ್ತೊಂದು ಇಟ್ಟಿರ್ತಾರೆ ಸುಂಬಳ ಕಾಳು ತಯಾಕ ವರ್ಷಕ ಮತ್ತೆ ಹೇಳಕ್. ಅದ್ರಾಗ ಯಾರು ಮಾಡಂಗಿಲ್ಲ ಅದು ನೀವು. ಯಾಕೆ? ಅದು ವಸ್ತುದ ಕಿಮ್ಮತ್ತದ. ಆ ವಸ್ತುಕ್ಕೆ ನಾವು ಹೊಲಸು ಮಾಡಂಗಿಲ್ಲ. ಹೊಲಸು ಮಾಡೋದು ಬಟ್ಟೆನೇ ಬೇರೆ ಇರ್ತದ. ಹ್ಯಾಂಡ್ ಚೀಪ್ ಅಂತ ಅದಕ್ಕೆ. ಅದ ಎಲ್ಲ ಮಾಲೆಲ್ಲ ಅದ್ರಾಗ ಇರ್ತದ. ಯಾಕೆ? ಅದ್ರಾಗ ಇರ್ತದ. ನಾವು ಬಟ್ಟೆ ಹೊಲಸು ಮಾಡಂಗಿಲ್ಲ, ಹೌದಲ್ಲ? ಹಂಗೆ ಹ್ಯಾಂಡ್ ಚಿಪ್ ಇದ್ದಂಗೆ ಅನ್ಯ ಪ್ರಾಣಿಗಳ ಶರೀರ, ಕತ್ತಿ, ಕುದುರೆ, ನಾಯಿ, ಹೆಣ್ಕ, ಇದು ಏನದ ಮನುಷ್ಯನ ಶರೀರ ಅದ ರೀ.